ಒಂದು ಸುಂದರವಾದ ಕಾಡಿನಲ್ಲಿ ಚಿನ್ನು ಎಂಬ ಚಿಕ್ಕ ಮೊಲ ವಾಸಿಸುತ್ತಿತ್ತು. ಅದು ತುಂಬಾ ಬುದ್ಧಿವಂತ ಮತ್ತು ಮೃದುವಾಗಿತ್ತು. ಕಾಡಿನಲ್ಲಿ ದೊಡ್ಡ ನರಿ ಇತ್ತು. ಅದು ಯಾವಾಗ್ಲೂ ಚಿನ್ನುವನ್ನ ಹೆದರಿಸುತ್ತಾ ಅದರ ಆಹಾರವನ್ನ ಕದಿಯುತ್ತಿತ್ತು. ಒಂದು ದಿನ ನರಿ ಮತ್ತೆ ಚಿನ್ನುವಿನ ಕ್ಯಾರೆಟ್ ತೆಗೆದುಕೊಂಡಿತು. ಚಿನ್ನು ದುಃಖಪಟ್ಟರೂ ಮನಸ್ಸಿನಲ್ಲಿ ಒಂದು ಬುದ್ಧಿವಂತ ಯೋಜನೆ ಮಾಡಿತು. ನಾನು ಬುದ್ಧಿಯಿಂದಲೇ ನರಿಗೆ ಪಾಠ ಕಲಿಸಬೇಕು ಎಂದು ನಿರ್ಧರಿಸಿತು. ಮುಂದಿನ ದಿನ ಚಿನ್ನು ದೊಡ್ಡ ಗುಂಡಿಯನ್ನ ತೋಡಿ ಅದರ ಮೇಲೆ ಎಲೆಗಳನ್ನ ಹಾಕಿ ಮುಚ್ಚಿತು. ನಂತರ ನರಿಗೆ ಹೇಳಿತು, ಅಲ್ಲಿ ತುಂಬಾ ಸಿಹಿಯಾದ ಹಣ್ಣುಗಳಿವೆ, ಬೇಗ ಬಾ ಎಂದು. ನರಿ ಓಡಿ ಬಂದಾಗ ಗುಂಡಿಯಲ್ಲಿ ಬಿದ್ದಿತು. ನರಿ ಸಹಾಯ ಕೇಳಿತು. ಚಿನ್ನು ಹೇಳಿತು, ಇನ್ನೆಂದಿಗೂ ಯಾರನ್ನೂ ಕಾಡಬೇಡ ಎಂದು ವಾಗ್ದಾನ ಮಾಡಿದ್ರೆ ಮಾತ್ರ ನಾನು ಸಹಾಯ ಮಾಡುತ್ತೇನೆ. ನರಿ ತನ್ನ ತಪ್ಪನ್ನ ಅರಿತು ಕ್ಷಮೆ ಕೇಳಿತು ಮತ್ತು ವಾಗ್ದಾನ ಮಾಡಿತು. ಚಿನ್ನು ಸಹಾಯ ಮಾಡಿ ನರಿಗೆ ಹೊರಬರಲು ನೆರವಾಯಿತು. ಅದಾದ ನಂತರ ನರಿ ಒಳ್ಳೆಯವನಾಗಿ ಎಲ್ಲರ ಜೊತೆ ಸ್ನೇಹದಿಂದ ಇರತೊಡಗಿತು.